ಹಾಯ್ ಹಲೋ ನಮಸ್ತೆ ಗೈಸ್. ನೀವು ನೋಡ್ತಾ ಇದ್ದೀರಾ ನಾರಾಯಣ್ ಟೆಕ್ ಎಡಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ತಮ್ನೇಲ್ ಹಾಗೂ ಟೈಟಲ್ ನೋಡೋದ ಹಾಗೆ ಒಂದೊಂದು ಸಪ್ರೇಟ್ ಕಾಂಟ್ಯಾಕ್ಟ್ಸ್ಗೆ ಯಾವ ರೀತಿ ರಿಂಗ್ ಟೋನ್ಸ್ನ ಪ್ರತಿಯೊಂದು ಕಾಂಟ್ಯಾಕ್ಟ್ಸ್ಗೂ ಒಂದೊಂದು ರಿಂಗ್ ಟೋನ್ಸ್ನ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಮ ಬೇಕಾದ ಒಂದು ಫ್ರೆಂಡ್ ನಂಬರ್ಗಾಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ನಂಬರ್ಗಾಗಿರ್ಬೋದು, ಯಾರೇ ನಂಬರ್ಗೆ ಬೇರೆ ಬೇರೆ ರಿಂಗ್ ಟೋನ್ಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಮತ್ತು ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಓಕೆ ಗೈಸ್, ನೀವು ಇದಕ್ಕಾಗಿ ಕಾಂಟ್ಯಾಕ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡಿಕೊಂಡು ನಿಮಗೆ ಯಾರ ನಂಬರ್ಗೆ ಒಂದು ರಿಂಗ್ ಟೋನ್ನ ಸೆಟ್ ಮಾಡಬೇಕನ್ನೋತಿರುತ್ತೋ ಅವರ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡಿಕೊಡ್ಬೇಕಾಗುತ್ತೆ. ಕಾಂಟ್ಯಾಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಕೋಬೋದು, ಇಲ್ಲಿ ಕಾಂಟ್ಯಾಕ್ಟ್ ರಿಂಗ್ ಟೋನ್ಸ್ ಅಂತ ಇದೆ, ಇಲ್ಲಿ ಡಿಫಾಲ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಾಂಟ್ಯಾಕ್ಟ್ ರಿಂಗ್ ಟೋನ್ಸ್ ಅಂತ ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಮಗಿಲ್ಲಿ ಈ ರೀತಿ ಹಲವಾರು ರಿಂಗ್ ಟೋನ್ಸ್ಗಳು ಇಲ್ಲಿ ತೋರಿಸುತ್ತೆ ನಮ್ಮ ಸ್ಮಾರ್ಟ್ಫೋನ್ನಲ್ಲಿರೋವು. ನಾನಿಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆ ಒಂದು ರಿಂಗ್ ಟೋನ್ಸ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಯಾವ ರೀತಿ ರಿಂಗ್ ಟೋನ್ನ ಇಲ್ಲಿ ನೋಡ್ಕೋಬೋದು, ನಿಮಗೆ ಇಲ್ಲಿ ಹಲವಾರು ರಿಂಗ್ ಟೋನ್ಸ್ಗಳಿದೆ. ಓಕೆ, ಹಲವಾರು ರಿಂಗ್ ಟೋನ್ಸ್ಗಳಿಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಇವೆರಡು ಬೇಡಪ್ಪ, ನಮಗೆ ಡೌನ್ಲೋಡಲ್ಲಿರೋ ಬೇಕಂದರೆ ಇಲ್ಲಿ ಪ್ಲಸ್ ಐಕಾನ್ ಅಂತ ಒಂದು ಕಾಣಿಸ್ತಾ ಇದೆ. ಇಲ್ಲಿ ಪ್ಲಸ್ ಆ್ಯಡ್ ರಿಂಗ್ ಟೋನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಫೋಲ್ಡರ್ ವೈಸ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ಸ್ಗೆ ಹೋಗ್ತಾ ಇದ್ದೀನಿ. ಡೌನ್ಲೋಡ್ಸ್ಗೆ ಹೋದ ನಂತರ ಇಲ್ಲಿ ನೋಡ್ಕೋಬೋದು, ನಾನು ಈ ಒಂದು ರಿಂಗ್ ಟೋನ್ನ ಆಲ್ರೆಡಿ ಈ ರಿಂಗ್ ಟೋನ್ ಅನ್ನೋದು ಸೆಟ್ ಆಗಿದೆ ಅಂತ ಅಲ್ಲಿ ತೋರಿಸ್ತಾ ಇದೆ. ಈ ರಿಂಗ್ ಟೋನ್ ಇಲ್ಲಿದೆ. ಓಕೆ ಗೈಸ್, ಇಲ್ಲಿ ನೋಡ್ಕೋಬೋದು ಈ ರೀತಿ ರಿಂಗ್ ಟೋನ್ ಅನ್ನೋದು ಇದೆ. ಇದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ನಾವು ಏನಿಲ್ಲ, ಆ ಒಂದು ರಿಂಗ್ ಟೋನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಕೋಬೋದು ಈ ಒಂದು ಕಾಂಟ್ಯಾಕ್ಟ್ಗೆ ಈ ಒಂದು ರಿಂಗ್ ಟೋನ್ ಅನ್ನೋದು ಸೆಟ್ ಆಗಿದೆ. ಇದೇ ರೀತಿ ನಿಮಗೆ ಬೇಕಾದವರ ನಂಬರ್ಗೆ ನೀವು ಸಿಂಪಲ್ ಆಗಿ ಮತ್ತು ಕೇವಲ 1 ನಿಮಿಷದಲ್ಲಿ ಯಾವ ರೀತಿ ರಿಂಗ್ ಟೋನ್ಸ್ನ ಸೆಟ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.